ಈಗ ತಾನೇ ಅಖಂಡ ಮೂವಿ ನೋಡ್ಕೊಂಬಂದೆ. ಏನು ಥಿಯೇಟರ್ ಕ್ರೇಜ್ ಅಂದರೆ ಅಷ್ಟು ಕಿರಿಚ್ತಾರೆ, ಅದು ಸರಿಯಾಗಿ ಕೇಳಿಸ್ತಾ ಇದೆಯಲ್ಲ, ಅಷ್ಟೊಂದು ಗಲಾಟೆ. ಎಲ್ರಿಗೂ ಗೊತ್ತು ಬಾಲಕೃಷ್ಣ ಡಬಲ್ ರೋಲು. ಇವ್ರು ಚಿಕ್ಕ ಬಾಲಯ್ಯದು ಏನು ಅಷ್ಟೊಂದೇನು ಕೊಟ್ಟಿಲ್ಲ, ಅವ್ರದ್ದು ಏನು ಅಷ್ಟೊಂದು ಬಿಲ್ಡಪ್ ಏನೂ ಇಲ್ಲ. ಆ ಫಿಲಮಲ್ಲಿ ಇರೋದೆಲ್ಲ ದೊಡ್ಡ ಬಾಲಯ್ಯಂದೆ. ಆಮೇಲೆ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿದೆ, ಮೈಯೆಲ್ಲ ಜುಮ್ ಅನಿಸುತ್ತೆ ಆ ಥರ ಮ್ಯೂಸಿಕ್ ಕೊಟ್ಟವನೆ. ಒಂದೊಂದು ಮ್ಯೂಸಿಕ್ಕು ಒಂದೊಂದು ಡಿಫ್ರೆಂಟಾಗಿದೆ. ಮತ್ತು ಫೈಟ್ಸ್ ಅಂತ ಬಂದರೆ ನಿಮಗೆಲ್ಲ ಗೊತ್ತು ನಮ್ಮ ಬಾಲಯ್ಯನ ಫೈಟ್ ಹೆಂಗಿರುತ್ತೆ ಅಂದ್ಬಿಟ್ಟು. ಮತ್ತು ಆ ಫೈಟ್ಸ್ ಬಂದರೆ ಕೂತ್ಕೊಳ್ಳೋಕ್ಕಾಗಲ್ಲ, ಆ ಚೇರ್ ಮೇಲೇ ಇರೋಕ್ಕಾಗಲ್ಲ, ನಿಮಗೆ ಎದ್ದು ಚಪ್ಪಾಳೆ ತಟ್ಟಬೇಕು, ಕುಣಿಬೇಕು ಅನಿಸುತ್ತೆ, ಆ ರೀತಿ ಐತೆ ಫೈಟು ಈ ಫಿಲಮಲ್ಲಿ. ಮತ್ತು ಬೇರೆ ಫಿಲಮ್ಗಳಲ್ಲಿ ಒಂದೊಂದು ಸಾಂಗ್ ನೋಡೋಕ್ಕೆ ಆಗಲ್ಲ, ಏನಕ್ಕಾದರೂ ಬಂತು ಅನಿಸುತ್ತೆ. ಆದರೆ ಇದರಲ್ಲಿ ಒಂದೇ ಒಂದು ಸಾಂಗ್ ಸ್ವಲ್ಪ ಬೋರ್ ಅನಿಸುತ್ತೆ, ಅಷ್ಟು ಬಿಟ್ಟರೆ ಬೇರೆ ಪ್ರತಿಯೊಂದು ಸಾಂಗ್ಸು ಸಖತ್ತಾಗೈತೆ. ಮತ್ತು ಹೀರೋಯಿಂದೇನು ಅಷ್ಟೊಂದಿಲ್ಲ ಇದರಲ್ಲಿ, ಅವ್ರಿಗೆ ಆ್ಯಕ್ಟ್ ಮಾಡೋಕ್ಕೂ ಅಷ್ಟೊಂದು ಚಾನ್ಸ್ ಇಲ್ಲ ಇದರಲ್ಲಿ. ದೇವ್ರುಗಳ್ನೆಲ್ಲ ತೋರಿಸ್ತಾರೆ, ಅಲ್ಲಲ್ಲಲ್ಲಿ ಅದು ಹೋಗಿ ನೀವು ಥಿಯೇಟ್ರಲ್ಲೇ ನೋಡಬೇಕು, ಅಷ್ಟು ಚೆನ್ನಾಗಿ ಗ್ರಾಫಿಕ್ಸು ಅದೆಲ್ಲ ತುಂಬ ಚೆನ್ನಾಗಿ ಮಾಡವ್ರೆ. ಮತ್ತು ಇಂಟರ್ವೆಲ್ ಸೀನ್ ಅಂತೂ ತುಂಬ ಚೆನ್ನಾಗಿದೆ. ನಾವು ಕೊಟ್ಟಿರೋ ಕಾಸು ಅದೇ ಸಾಕು ಇಂಟರ್ವೆಲ್ ಸೀನ್ಗೆ, ಪೈಸಾ ವಸೂಲಿ ಅಂತ ಅದರಲ್ಲೇ ಆಗಿಬಿಡತ್ತೆ. ಸ್ವಲ್ಪ ಫಿಲಮ್ ಲ್ಯಾಗ್ ಅನಿಸತ್ತೆ, ಅಷ್ಟು ಬಿಟ್ಟರೆ ಮೂವಿ ತುಂಬ ಚೆನ್ನಾಗಿದೆ. ಮತ್ತು ಈ ಮೂವಿ ಸನಾತನ ಧರ್ಮದ್ದು ಹೇಳಿರೋದು. ಈ ಮೂವಿಯಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಮತ್ತು ಟಿಕೆಟ್ ಸಿಗೋದು ತುಂಬ ಅಂದರೆ ತುಂಬಾ ಕಷ್ಟ ಆಯಿತು. ನಮ್ಮ ಬೆಂಗಳೂರಲ್ಲೇ ಬಾಲಕೃಷ್ಣ ಕ್ರೇಜ್ ಅಷ್ಟೊಂದಿದೆ. ಗೇಟ್ ಹತ್ರ ಹೋಗ್ತೀವಿ, ಅಲ್ಲಿ ಫುಲ್ಲು ಜನ ತುಂಬಿದ್ದಾರೆ. ಗೇಟ್ ಹತ್ರ ಅಷ್ಟೇ, ಒಳಗಡೆ ಹೋಗೋಕ್ಕೆ ಆಗಲ್ಲ, ಅಷ್ಟೊಂದು ಜನ, ಅಷ್ಟೊಂದು ಕ್ರೇಜ್ ಐತೆ. ತುಂಬ ಟಿಕೆಟೇ ಸಿಗಲಿಲ್ಲ. ಆಮೇಲೆ ಒಂದು 30-40 ಕಿಲೋಮೀಟ್ರ್ ದೂರದಲ್ಲಿ ಒಂದು ಥಿಯೇಟರ್ಸ್ ಟಿಕೆಟ್ ಸಿಕ್ತು ನಮಗೆ. ಅಷ್ಟು ಕ್ರೇಜ್ ಇದೆ ಬಾಲಕೃಷ್ಣ ಮೂವಿಗೆ ಕರ್ನಾಟಕದಲ್ಲಿ. ನೀವು ಈ ಮೂವಿ ನೋಡಿದರೆ ನೀವು ಕಮೆಂಟ್ ಮಾಡಿ. ಈ ಮೂವಿ ಕಲೆಕ್ಷನ್ ಬಗ್ಗೆ ನಾನು ಹೇಳ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.